ಮೊಬೈಲ್ ಗೀಳು ಜಾಸ್ತಿ ಆಗಿದೆಯಂತೆ. 5 ಜಿಲ್ಲೆಗಳಲ್ಲಿ ನಡೆದಂತಹ ಅಧ್ಯಯನದಲ್ಲಿ ಈ ಒಂದು ಮಾಹಿತಿ ಬಹಿರಂಗವಾಗಿದೆ. ಹೆಚ್ಚುತ್ತಾ ಇರುವ ಆನ್ಲೈನ್ ಮತ್ತು ಮೊಬೈಲ್ ಬಳಕೆ ಮಕ್ಕಳ ಮೇಲೆ ಋಣಾತ್ಮಕ ಪರಿಣಾಮ ಬೀರ್ತಾ ಇದ್ದು, ಅದರಿಂದ ಮಕ್ಕಳು ಹೆಚ್ಚಾಗಿ ಆನ್ಲೈನ್ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗ್ತಾ ಇರುವ ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ರಾಜ್ಯದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಚೈಲ್ಡ್ ಫಂಡ್ ಇಂಡಿಯಾ ಸಂಸ್ಥೆ ಸಹಯೋಗದಲ್ಲಿ ಸಿದ್ಧಪಡಿಸಿರುವ ಈ ಒಂದು ವರದಿಯಲ್ಲಿ ರಾಜ್ಯದಲ್ಲಿ ಮಕ್ಕಳು ಆನ್ಲೈನ್ ಅಪಾಯಕಾರಿ ಕುರಿತು ವಿಶೇಷ ಅಧ್ಯಯನ ವರದಿಯಲ್ಲಿ ಮಕ್ಕಳು ಮೊಬೈಲ್ ಮೇಲೆ ಪರಿಣಾಮದ ಆಘಾತಕಾರಿ ಅಂಶಗಳನ್ನು ಬೆಳಕಿಗೆ ತಂದಿದ್ದಾರೆ. ಇಲ್ಲಿ ಯಾರು ತಪ್ಪು ಹೇಳ್ರಿ? ಕೊರೋನಾ ಟೈಮಲ್ಲಿ ಏನೋ ಆನ್ಲೈನ್ ಕ್ಲಾಸ್ ನಡೆಸ್ತೀವಿ ಅಂತ ಮಕ್ಕಳ ಕೈಯಲ್ಲಿ ಎಲ್ಲರೂ ಕೂಡ ತಂದೆ ತಾಯಿಗೆ ಮೊಬೈಲ್ ಕೊಡಿಸಿ ಅಂತ ಮಕ್ಕಳ ಕೈಗೆ ಮೊಬೈಲ್ ಕೊಡಿಸಿ ಅಂತ ಹೇಳಿದ್ದು ಇದೇ ಆಯೋಗಗಳು ಅಥವಾ ಇದೇ ಸರ್ಕಾರಗಳು. ಆಯ್ತಪ್ಪ, ಈಗ ಕೊರೋನಾನೂ ಹೋಯಿತು, ಎಲ್ಲನೂ ಹೋಯಿತು. ಈಗ ಶಾಲಾ ಕಾಲೇಜುಗಳಿಗೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ತರಿಸಬೇಕು ಈ ಸರ್ಕಾರದವರು. ಏನಂತಂದರೆ, ಈಗ ಆನ್ಲೈನ್ನಲ್ಲಿ ಏನಕ್ಕೆ ಬೇಕು ಆನ್ಲೈನ್ ನೋಟ್ಸ್ ಕಳಿಸೋದು, ಆನ್ಲೈನ್ ಕ್ಲಾಸ್ ತೊಗೊಳ್ಳೋದು? ಕೊರೋನಾ ಇಲ್ಲ, ಮಗದೊಂದು ಇಲ್ಲ, ಪೆಂಡಮಿಕ್ ಇಲ್ಲ. ಹಾಗಾದರೆ ಈ ಆನ್ಲೈನ್ ಏನು ಇದಿದೆಯಲ್ಲ, ಆನ್ಲೈನ್ ಪದ್ಧತಿ ಇದೆಯಲ್ಲ, ಹಾಗೆ ಕೆಲವೊಂದಿಷ್ಟು ಸಂಸ್ಥೆಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಅಂದರೆ ಮಕ್ಕಳನ್ನು ಹಾಳು ಮಾಡ್ತಾ ಇರೋದು ಮಕ್ಕಳು ಹಾಳಾಗ್ತಾಗಿಲ್ಲ, ಮಕ್ಕಳನ್ನು ಹಾಳು ಮಾಡ್ತಾ ಇರೋದು ಯಾರಂತಂದರೆ ಈ ಶಿಕ್ಷಣ ಸಂಸ್ಥೆಗಳು ಮತ್ತು ಈ ತಂದೆ ತಾಯಿಗಳು. ಅನಿವಾರ್ಯ. ಶಿಕ್ಷಣ ಸಂಸ್ಥೆಗಳೇನಂತಂದರೆ, ನಾವು ಆನ್ಲೈನಲ್ಲಿ ನಿಮಗೆ ನೋಟ್ಸ್ ಕಳಿಸ್ತಾ ಇದ್ದೀವಿ, ನಿಮ್ಮ ಮಕ್ಕಳಿಗೆ ನೋಟ್ಸನ್ನು ಕಳಿಸಿದ್ದೀವಿ ಅಂತ ಹೇಳಿದಾಗ ಮಕ್ಕಳಿಗೆ ನೀವು ಮೊಬೈಲ್ ಕೊಡಲೇಬೇಕು ತಂದೆ ತಾಯಿ. ಇಲ್ಲಿ ಯಾರು ತಪ್ಪು? ಮಕ್ಕಳು ತಪ್ಪ? ಮಕ್ಕಳನ್ನು ದೋಷಿಸೋಕ್ಕಾಗತ್ತಾ? ಸೊ ಈಗೇನು ಹೇಳಿದಾರೆ ಅಂತಂದರೆ, 99% ಹುಡುಗರು, 100% ಹುಡುಗಿಯರ ಮೇಲೆ ಈ ಮೊಬೈಲ್ ಗೀಳು ಜಾಸ್ತಿ ಆಗಿದೆ, ಮೊಬೈಲ್ ಚಟ ಜಾಸ್ತಿ ಆಗಿದೆ ಅಂತೆ. ಮೊಬೈಲ್ ಚಟ ಹಚ್ಚಿಸಿದ್ದಾರು ಇದೇ ಶಿಕ್ಷಣ ಸಂಸ್ಥೆಗಳು. ಆಗೇನೋ ಅನಿವಾರ್ಯ ಇತ್ತು, ಮೊಬೈಲನ್ನು ಯೂಸ್ ಮಾಡಿಕೊಂಡ್ರು. ಆದರೆ ಈಗ ಮೊಬೈಲನ್ನು ಏನು ಕೊರೋನಾ ಇಲ್ಲ, ಪೆಂಡಮಿಕ್ ಇಲ್ಲ, ಆನ್ಲೈನ್ ಕ್ಲಾಸ್ಗಳನ್ನು ಯಾಕೆ ನಡೆಸ್ತೀರಾ? ಆನ್ಲೈನ್ನಲ್ಲಿ ಈಗ ವಾಟ್ಸಪ್ಪಲ್ಲಿ ನೀವು ಯಾಕೆ ನೋಟ್ಸ್ಗಳನ್ನು ಕಳಿಸ್ತೀರಾ? ಶಿಕ್ಷಣ ಸಂಸ್ಥೆಯವರು ಇದರ ಬಗ್ಗೆಯೂ ಕೂಡ ಸರ್ಕಾರ, ಶಿಕ್ಷಣ ಸಂಸ್ಥೆ, ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮಕ್ಕಳಿಗೆ ಇಲ್ಲಿ ಚಟ ಜಾಸ್ತಿ ಆಗದಂತೆ, ಅದು ಕೂಡ ಕೆಲವೊಂದಿಷ್ಟು ಬೇಡದಿರುವಂತಹ ಚಟಗಳನ್ನು ಕಲಿತಿದ್ದಾರಂತೆ, ವರದಿನೇ ಹೇಳ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಶಿಕ್ಷಣ ಇಲಾಖೆ, ಶಿಕ್ಷಣ ಸಂಸ್ಥೆಯವರು ಇದಕ್ಕೆ ಒಂದು ಆನ್ಲೈನ್, ಇನ್ನು ಮುಂದೆ ನಾವು ಆನ್ಲೈನಲ್ಲಿ ನೋಟ್ಸ್ ಕಳಿಸಲ್ಲ, ನಿಮ್ಗೆ ಏನೇ ನೋಟ್ಸ್ ಬೇಕಾದರೂ ಆಫ್ಲೈನಲ್ಲಿ ನೋಟ್ಸ್ ಕಳಿಸ್ತೀವಿ. ಆನ್ಲೈನ್ ಕ್ಲಾಸ್ ಇಲ್ಲ, ಇನ್ನು ಮುಂದೆ ಆಫ್ಲೈನ್ ಕ್ಲಾಸ್ ಇದೆ, ಬಂದು ನೀವು ಆಫ್ಲೈನ್ ಕ್ಲಾಸ್ ಕೂತ್ಕೊಳ್ಬೇಕು. ಪ್ರತಿಯೊಂದು ನೋಟ್ಸನ್ನು ನಾವು ವಾಟ್ಸಪ್ಪಲ್ಲಿ ಕಳಿಸೋದಿಲ್ಲ.